ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ KEA ಕಡೆಯಿಂದ ಬಂದಿರುವಂತಹ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದಾನೆ. ಮೊದಲ ಸುತ್ತಿನ ಸೀಟು ಹಂಚಿಕೆಯ ಪರಿಷ್ಕೃತ ವೇಳಾಪಟ್ಟಿ UGCET 2025 11/7/2025 ಬಂದಿದ್ದು, ಇಂಜಿನಿಯರಿಂಗ್, ವೈದ್ಯಕೀಯ, ಪಶುಸಂಗೋಪನೆ ಮತ್ತು ವಿಜ್ಞಾನ ಉಳಿದಿರೋದು BPT, ಅಲೈಡ್ ಹೆಲ್ತ್ ಸೈನ್ಸು. ಇದರ ಆಪ್ಷನ್ ಎಂಟ್ರಿ ಪೋರ್ಟಲನ್ನು 8ಕ್ಕೆ ತೆಗೆದಿದ್ರು. ಅದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. 8ರಿಂದ 15ರವರೆಗೆ ಡೇಟನ್ನು ಕೊಟ್ಟಿದ್ದರು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಆದರೆ ಸರ್ವರ್ನಲ್ಲಿ ಉಂಟಾದ ಸಣ್ಣ ತಾಂತ್ರಿಕ ತೊಂದರೆಯಿಂದ ಲಾಗಿನ್ ತುಂಬ ವಿಳಂಬವಾಗಿದೆ. ಸಣ್ಣ ತಾಂತ್ರಿಕ ತೊಂದರೆ ಅಲ್ಲ, ಇದು ತುಂಬ ದೊಡ್ಡ ತಾಂತ್ರಿಕ ತೊಂದರೆನೇ ಆಗಿದೆ. ಯಾಕಂತ ಕೇಳಿದರೆ ತುಂಬ ಸ್ಟೂಡೆಂಟ್ಸ್ಗಳಿಗೆ ಪೇಮೆಂಟ್ ಮಾಡಿದರೆ ಮತ್ತೆ ಪೇಮೆಂಟನ್ನು ಕೇಳ್ತಾ ಇದೆ. ಕೆಲವೊಬ್ಬರಿಗೆ ಪೇಮೆಂಟೇ ಮಾಡಲಿಕ್ಕೆ ಆಗ್ತಾ ಇಲ್ಲ. 404 ಪೇಜ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನು ಅರಿತಂತಹ KEA ಏನು ಮಾಡಿದೆ ಅಂತ ಕೇಳಿದರೆ, ಎಲಿಜಿಬಲ್ ಕ್ಯಾಂಡಿಡೇಟ್ಸಿಗೆ ಏನಿದೆ ಯಾವುದನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 18/7/2025ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 15ಗೆ ಅದನ್ನು ಇಟ್ಟಿದ್ರು, ಅದನ್ನು 18ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಕ್ ಅಲಾಟ್ಮೆಂಟಿಗೆ ಇದನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 18ವರೆಗೆ ಇದೆ, ನಿಮಗೆ ಟೈಮ್ ಇದೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ನೋ ನೀಡ್ ಟು ವರಿ. ಮತ್ತು ಯಾರ್ಯಾರು ಇಷ್ಟರವರೆಗೆ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದೀರಾ ನೋಡಿ, ಎಲ್ಲರೂ ಕೂಡ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸ್ಟೂಡೆಂಟ್ಸ್. ಇದಾದ ನಂತರ 21ನೇ ತಾರೀಕು 21ಗೆ ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬರುತ್ತೆ. ಅದಾದ ನಂತರ 21ಇಂದ 24ವರೆಗೆ ಮತ್ತೆ ನಿಮಗೆ ಆ್ಯಡಿಂಗು, ಡಿಲೀಟಿಂಗು, ರೀಅರೇಂಜಿಂಗು ಎಲ್ಲ ಆಪ್ಷನ್ಸ್ ಇರುತ್ತೆ. ಯಾವುದಕ್ಕೆ? ಮಾಕ್ ಅಲಾಟ್ಮೆಂಟ್ ಆದ ನಂತರ ನೀವು ಮಾಕ್ ಅಲಾಟ್ಮೆಂಟ್ವರೆಗೆ ಅಂದರೆ ಅಪ್ ಟು 18th ಎಷ್ಟು ನಂಬರ್ ಆಫ್ ಟೈಮ್ಸು ಲಾಗಿನ್ ಆಗಿ ಎಡಿಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಏನೂ ಮಾಡ್ಬೋದು. ಅದಾದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ 21ಗೆ ಬರುತ್ತೆ. ಅದು ಬಂದ ನಂತರ ಎಗೇನ್ ನಿಮಗೆ 3 days ಟೈಮ್ ಕೊಡ್ತಾರೆ. ಆವಾಗಲೂ ಕೂಡ ನೀವು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಮಾಡಲೇಬೇಕು ಅಂತ ಇಲ್ಲ. ನೀವು ಆಲ್ರೆಡಿ ಮಾಕ್ ಅಲಾಟ್ಮೆಂಟಿಗೆ ಹಾಕಿದ್ದ ಇದನ್ನೇ ಆಪ್ಷನ್ ಎಂಟ್ರಿನೇ ಕಂಟಿನ್ಯೂ ಮಾಡ್ಕೊಳ್ಬೋದು. ಅಥವಾ ಇಲ್ಲ ನಾನು ಎಕ್ಸ್ಟ್ರಾ ಕಾಲೇಜನ್ನು ಆ್ಯಡ್ ಮಾಡ್ತೇನೆ ಅಥವಾ ಇರೋದನ್ನು ರಿಮೂವ್ ಮಾಡ್ತೇನೆ ಅಂತಿದ್ರೆ ಅದನ್ನು ರಿಮೂವ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಅದಾದ ನಂತರ ನಿಮಗೆ ಆ್ಯಕ್ಚುಯಲ್ ರಿಸಲ್ಟ್ ಬರೋದು 28/7/2025. ಗೊತ್ತಾಯ್ತಾ? ಇದಿಷ್ಟು ಅಪ್ಡೇಟ್ಗಳು. ಓಕೆ, ಇದು KEA ಕಡೆಯಿಂದ ಬಂದಂಥ ಅಪ್ಡೇಟ್. ಈಗ ಯಾರ್ಯಾರಿಗೆ ಕ್ರೋಮಲ್ಲಿ ಇನ್ ಕೇಸ್ ಈಗ ಲಿಂಕನ್ನು ಬಿಟ್ಟಿದ್ದಾರೆ, ಇವಾಗ ಆ್ಯಕ್ಟಿವ್ ಇಲ್ಲದೇ ಇದ್ರು, ಜಾಸ್ತಿ ರಶ್ ಮಾಡಬೇಡಿ ಸ್ಟೂಡೆಂಟ್ಸ್. ಬಿಕಾಸ್ 18th ಟೈಮ್ ಇದೆ. ಟೇಕ್ ಯುವರ್ ಟೈಮ್, ನಿಧಾನ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಆಯಿತಾ? ಸೊ 18th ಟೈಮ್ ಇರ್ಲಿಕ್ಕೆ ಹೋಗಿ ಏನು ಮಾಡಿ ಅಂತ ಕೇಳಿದರೆ, ನೀವು ಗೂಗಲ್ ಕ್ರೋಮಲ್ಲಿ ಮಾಡಿ. ಗೂಗಲ್ ಕ್ರೋಮಲ್ಲಿ ಮಾಡಲಿಕ್ಕೆ ಮುಂಚೆ ಅದರ ಕ್ಯಾಶನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಆಯಿತಾ? ಹಿಸ್ಟ್ರಿನ ಕ್ಲಿಯರ್ ಮಾಡ್ಕೊಳ್ಳಿ ಅಥವಾ ಕ್ಯಾಶನ್ನು ಕ್ಲಿಯರ್ ಮಾಡಿಕೊಂಡು ಒನ್ ಟೈಮ್ ಗೂಗಲ್ ಕ್ರೋಮಲ್ಲಿ ಮಾಡಿ. ಕ್ರೋಮಲ್ಲಿ ಆಗದೆ ಇದ್ದರೆ ಬ್ರೌಸರ್ನ ಚೇಂಜ್ ಮಾಡಿ. ಇನ್ ಕೇಸ್ ಕ್ರೋಮಲ್ಲಿ ಮಾಡಿದಾಗಲೂ ಕೂಡ ಇದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದರೆ ಬ್ರೌಸರ್ನ ಚೇಂಜ್ ಮಾಡಿ. ಯಾವುದು? ಕ್ರೋಮ್ ಬದಲು ಬೇರೆ ಮೊಜಿಲ್ಲಾ ಫೈರ್ಫಾಕ್ಸು ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರು ಯಾವುದೇ ಇದ್ದರೂ ಅದನ್ನು ಯೂಸ್ ಮಾಡಿ, ಅದರಲ್ಲಿ ಟ್ರೈ ಮಾಡಿ. ಆಯಿತಾ? ಮತ್ತು ಕೆಲವೊಂದು ಟೈಮ್ ಸರ್ವರ್ ಎರರ್ ಬರಲಿಕ್ಕೆ ರೀಸನ್ ಏನಂತ ಕೇಳಿದರೆ, ಎಟ್ ಅ ಟೈಮ್ ಲ್ಯಾಕ್ಸ್ ಆಫ್ ಹಿಟ್ಸ್ಗಳು ಬರುತ್ತೆ. ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ಗಳು ಎಟ್ ಅ ಟೈಮ್ ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಪೇಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಸರ್ವರ್ ಡೌನ್ ಆಗುತ್ತೆ, ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಫ್ರೀ ಆದಾಗ ನೈಟ್ ಕೂತ್ಕೊಂಡು ಫ್ರೀ ಆದಾಗ ಮಾಡಿ, ನೋ ಪ್ರಾಬ್ಲಮ್. ಸದ್ಯಕ್ಕೆ ಎಲ್ಲರೂ ಕೂಡ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಆಗಿದೆ, ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಆಗದೇ ಇದ್ದವ್ರಿಗೆ ನಾನು ಹೇಳ್ತಾ ಇರೋದು, ವರಿ ಮಾಡ್ಕೊಳ್ಳಿಬೇಡಿ. 18th ಟೈಮ್ ಇದೆ, ನಿಧಾನ ಕೂತ್ಕೊಂಡು ನಿಧಾನ ಮಾಡಿ. ಆಯಿತಾ? ಇದು ನಿಮ್ಮ ಆಪ್ಷನ್ ಎಂಟ್ರಿದು. ಮತ್ತು ನೀವು ನಂಬರ್ ಆಫ್ ಟೈಮ್ಸ್ ಎಡಿಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಮಾಕ್ ಅಲಾಟ್ಮೆಂಟ್ ಮಾಡಿ ಆದಮೇಲೂ ಕೂಡ ನೀವು ಮಾಡ್ಬೋದು. ಬಟ್ ಒನ್ಸ್ ಆಫ್ಟರ್ ಫಸ್ಟ್ ರೌಂಡ್ ನೀವು ನ್ಯೂ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಕರೆಕ್ಟ್ ನೆನಪಿಟ್ಕೊಳ್ಳಿ, ನ್ಯೂ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೆ ನೀವು ಆ್ಯಡ್ ಮಾಡ್ಬೋದು, ನೋ ಪ್ರಾಬ್ಲಮ್. ಆಯಿತಾ? ಸೊ ಇದಿಷ್ಟು ನಿಮ್ಮ ಈಗಿನ ಅಪ್ಡೇಟ್ಗಳಾಗಿರುತ್ತೆ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಪ್ಯಾನಿಕ್ ಆಗಬೇಡಿ. ಕಾಮನ್, ಇನ್ ಕೇಸ್ ಮತ್ತೆ ಯಾರು ಬಂದರೆ ಅವರು ನಿಮಗೆ ಸೊಲ್ಯೂಷನನ್ನು ಕೊಡ್ತಾರೆ ಅಥವಾ ಎಕ್ಸ್ಟೆಂಡ್ ಮಾಡ್ತಾರೆ ಕಾಮನ್ ಆಗಿ. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.